ಇಟ್ಟು ವಿಕೃತಿ ಮೆರೆದ ಕಿಡಿಗೇಡಿಗಳು. ಸರ್ಕಾರಿ ಹಿರಿಯ ಮಾಧ್ಯಮಿಕ ಪಾಠಶಾಲೆಯ ಕೊಠಡಿಗೆ ಬೆಂಕಿ. ಶಾಲೆಯ ಪೀಠೋಪಕರಣಗಳು ಹಾಗೂ ಆಟೋಪಕರಣಗಳು ಬೆಂಕಿಗೆ ಆಹುತಿ. ಶಾಲೆಯ ಬೋಧಕ ಬೋಧಕೇತರ ಸಿಬ್ಬಂದಿಗಳು ಸೇರಿದಂತೆ ಪೋಷಕರ ಆತಂಕ. ಸ್ಥಳಕ್ಕೆ ಭೇಟಿ ನೀಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಮೋಹನ್ ಕುಮಾರ್. ಅರಸೀಕೆರೆ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು. ಕಿಡಿಗೇಡಿಗಳು ಕಿಟಕಿ ರಂಧ್ರದ ಮೂಲಕ ಶಾಲಾ ಕೊಠಡಿಗೆ ಬೆಂಕಿ ಇಟ್ಟು ವಿಕೃತಿ ಮೆರೆದಿರುವ ಘಟನೆ ಅರಸೀಕೆರೆ ನಗರದಲ್ಲಿ ನಡೆದಿದೆ. ಸರ್ಕಾರಿ ಹಳ್ಳಿಯ ಹಿರಿಯ ಮಾಧ್ಯಮಿಕ ಪಾಠಶಾಲೆಯ 5ನೇ ತರಗತಿಯ ಕೊಠಡಿಗೆ ಬೆಂಕಿ ಇಟ್ಟಿದ್ದು ಪರಿಣಾಮ ಶಾಲೆಯ ಪೀಠೋಪಕರಣಗಳು ಹಾಗೂ ಆಟೋಪಕರಣಗಳು ಬೆಂಕಿಗೆ ಆಹುತಿಯಾಗಿದ್ದು, ಈ ಸಂಬಂಧ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಸ್ಥಳಕ್ಕೆ ಭೇಟಿ ನೀಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಮೋಹನ್ ಕುಮಾರ್ ಪರಿಶೀಲನೆ ನಡೆಸಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಶತಮಾನದ ಇತಿಹಾಸವಿರುವ ಈ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಇತ್ತೀಚಿನ ವರ್ಷಗಳಲ್ಲಿ ಕಿಡಿಗೇಡಿಗಳ ಕೆಂಗಣ್ಣಿಗೆ ಗುರಿಯಾಗಿದೆ. ಪದೇ ಪದೇ ಶಾಲೆಗೆ ಸಂಬಂಧಿಸಿದ ಆಸ್ತಿ ಪಾಸ್ತಿ ನಷ್ಟವಾಗುತ್ತಿದ್ದು, ಇದನ್ನು ತಡೆಯುವ ನಿಟ್ಟಿನಲ್ಲಿ ಅಳವಡಿಸಲಾಗಿದ್ದ ಸಿಸಿಟಿವಿ ಕ್ಯಾಮೆರಾಗಳು, ವಿದ್ಯುತ್ ದೀಪಗಳು ಸಹ ಕಿಡಿಗೇಡಿಗಳು ಒಡೆದು ಧ್ವಂಸ ಮಾಡಿದ್ದು, ಇದರಿಂದ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಪದೇ ಪದೇ ಕಿಡಿಗೇಡಿಗಳಿಂದ ಸಂಭವಿಸುತ್ತಿರುವ ಈ ರೀತಿಯ ದುಷ್ಕೃತ್ಯಗಳಿಂದ ಶಾಲೆಯ ಬೋಧಕ ಬೋಧಕೇತರ ಸಿಬ್ಬಂದಿಗಳು ಸೇರಿದಂತೆ ಪೋಷಕರ ಆತಂಕಕ್ಕೆ ಕಾರಣವಾಗಿದೆ. ಈ ಎಲ್ಲ ಕಾರಣಗಳಿಂದ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದ ಮೇಲೆ ಪರಿಣಾಮ ಬೀರುತ್ತಿದ್ದು, ಕಿಡಿಗೇಡಿಗಳ ದುಷ್ಕೃತ್ಯವನ್ನ ತಡೆಯುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ವಿಶೇಷ ಗಮನ ಹರಿಸಬೇಕೆಂದು ಮನವಿ ಮಾಡಿದರು. ಶಾಲೆಯ ಸುತ್ತಮುತ್ತ ಇರುವ ಬಡಾವಣೆಯ ಜನತೆಯೊಂದಿಗೂ ಸಹ ಸಭೆ ನಡೆಸಿ ಅಗತ್ಯ ಕ್ರಮ ಕೈಗೊಳ್ಳುವ ನಿಟ್ಟಿನಲ್ಲಿ ಶಿಕ್ಷಣ ಇಲಾಖೆ ಕೂಡ ಮುಂದಾಗಲಿದೆ ಎಂದು ಇದೇ ಸಂದರ್ಭದಲ್ಲಿ ತಿಳಿಸಿದರು. ಪ್ರಾಥಮಿಕ ಶಾಲೆ ಓಲ್ಡ್ ಮಿಡ್ಲ್ ಸ್ಕೂಲ್ ಗ್ರೌಂಡ್ನಲ್ಲಿ ನಿನ್ನೆ ಸಂಜೆ 8ರಿಂದ 8:30 ಸಮಯದಲ್ಲಿ ಯಾರೋ ಕಿಡಿಗೇಡಿಗಳು 5ನೇ ತರಗತಿ ಕೊಠಡಿಯಲ್ಲಿ ಒಂದು ಕಿಟಕಿಯ ಸಣ್ಣ ರಂಧ್ರದ ಮೂಲಕ ಪ್ಲಾಸ್ಟಿಕ್ ತ್ಯಾಜ್ಯಕ್ಕೆ ಬೆಂಕಿಯನ್ನು ಹಾಕೊಂಡು ಅದನ್ನು ಒಳಗಡೆ ತೋರಿಸೋದ್ರ ಮೂಲಕ ಶಾಲಾ ಕೊಠಡಿಗೆ ಬೆಂಕಿಯನ್ನು ನುಗ್ಗಿಸಿದ್ದಾರೆ. ಅಂತಹ ಸಂದರ್ಭದಲ್ಲಿ ಶಾಲಾ ಕೊಠಡಿಯಲ್ಲಿದ್ದಂತಹ ಎಲ್ಲ ಪಾಠೋಪಕರಣಗಳಿಗೆ ಮಕ್ಕಳು ಸಿದ್ಧಪಡಿಸಿದಂಥ ಪಾಠೋಪಕರಣಕ್ಕೆಲ್ಲ ಬೆಂಕಿ ತಗಲಿ ಅದರ ಮೂಲಕ ಕೆಲವು ಡೆಸ್ಕ್ಗಳು ಪೀಠೋಪಕರಣಗಳು ಸಹ ಹಾಳಾಗಿದ್ದಾವೆ. ಒಂದು ಗೋದ್ರೇಜ್ ಬೀರ್ನಲ್ಲಿ ಇಟ್ಟಿದ್ದಂತಹ ಎಲ್ಲ ಏನು ಪಾಠೋಪಕರಣಗಳು ಅವೆಲ್ಲ ಹಾಳಾಗೋಗಿದ್ದಾವೆ. ಈ ದಿಶೆಯಲ್ಲಿ ಭೇಟಿ ನೀಡಿದಾಗಲೇ ಅದಕ್ಕೆ ಸಂಬಂಧಪಟ್ಟಂಥ ಪೊಲೀಸ್ ಇಲಾಖೆಗೆ ದೂರನ್ನು ಸಲ್ಲಿಸಲಾಗಿದೆ. FIR ಅನ್ನು ಮಾಡಿ ಜಾಗೃತಿ ಬಗ್ಗೆ ಅವರು ಸಹ ಪರಿಶೀಲನೆ ಕಂಡುಹಿಡಿಯೋದ್ರ ಬಗ್ಗೆ ಅವರು ಸಹ ತಿಳಿಸಿದ್ದಾರೆ. ಕಳೆದ ಒಂದು ವಾರದಿಂದ ಸಹ ಪೋಷಕರು ಎಲ್ಲ STM ಸಭೆಯನ್ನು ಮಾಡಿ ಶಾಲಾ ಅಭಿವೃದ್ಧಿ ಸಮಿತಿ ಎಲ್ಲ ಮಕ್ಕಳಿಗೂ ಸಹ ಪೋಷಕರಿಗೂ ಸಹ ತಿಳಿಸಲಾಗಿದೆ. ಆದಾಗ್ಯೂ ಸಹ ಈ ಭಾಗದಲ್ಲಿ ಈಗ ಈ ಘಟನೆಗಳು 15ಕ್ಕೆ ಮತ್ತು ತಿಂಗಳಿಗೊಂದ್ಸತಿ ಸಣ್ಣ ಸಣ್ಣ ಘಟನೆಗಳು ನಡೀತಾ ಇರೋದ್ರಿಂದ ಮಕ್ಕಳ ಶೈಕ್ಷಣಿಕ ವಾತಾವರಣಕ್ಕೆ ಧಕ್ಕೆ ಉಂಟಾಗ್ತಿದೆ. ಈ ದಿಸೆಯಲ್ಲಿ ನಾವು ಮಾನ್ಯ ಪೊಲೀಸ್ ಇಲಾಖೆಗೂ ಸಹ ಕೋರ್ಕೊಳ್ತಾ ಇದ್ದೀವಿ. ಈ ಸುತ್ತಮುತ್ತ ಭಾಗದ ಏರಿಯಾಗಳಲ್ಲಿ ಒಂದು ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮವನ್ನು, ಸಮನ್ವಯ ಕಾರ್ಯಕ್ರಮವನ್ನು ಯೋಜಿಸ್ಕೋಬೇಕು ಅಂತ ಸಹ ನಾವು ಅವರಲ್ಲೂ ಸಹ ಕೋರ್ಕೊಳ್ತಾ ಇದ್ದೀವಿ. ಇದು ಒಂದು ಕೊಠಡಿ ಇವತ್ತಾಗಿದೆ. ಸಣ್ಣ ಪುಟ್ಟ ಘಟನೆ ಅವಾಗ ಆಗ್ತಿದೆ. CC ಕ್ಯಾಮ್ರಾ ಅಳವಡಿಸಲಾಗಿದೆ. CC ಕ್ಯಾಮ್ರಾನೂ ಸಹ ಹೊಡೆದಾಕಿದ್ದಾರೆ. ಈ ಲೈಟಿಂಗ್ ವ್ಯವಸ್ಥೆ ಇತ್ತು, ಲೈಟಿಂಗ್ ವ್ಯವಸ್ಥೆನೂ ಹಾಳು ಮಾಡಿದ್ದಾರೆ. ಪ್ರತಿದಿನ ಮಕ್ಕಳು ಅಥವಾ ದೊಡ್ಡವರು ಸೀನಿಯರ್ಸು ಯಾರು ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಅದನ್ನು ಸ್ವಲ್ಪ ಪರಿಶೀಲಿಸ್ಕೊಡ್ಬೇಕು ಅಂತ ಸಹ ನಾವು ಪೊಲೀಸರು ಈ ವಿಷಯವನ್ನು ನಾವು ಗಮನಕ್ಕೆ ತರ್ತಾ ಇದ್ದೀವಿ.